7 ಜನ ತಾಯಂದಿರು ಕೊಟ್ಟಂಥ 5 ಹಿಡಿ ಬೀಜನ್ನ ಕೈಲಾಸ ಮಹಾಮಂದಿರದಲ್ಲಿ ಶಿವನ ಎಡಭಾಗದಲ್ಲಿ ಹೂದೋಟವನ್ನು ರಚಿಸಿ ಮೂರು ಲೋಕಗಳಲ್ಲಿರುವಂಥ ಸಕಲ ದೇವತೆಗಳು ಬೆರಗಾಗುವಂತೆ, ಅವರು ಚೇತರಿಸುವಂತೆ ಅನನ್ಯವಾದ ಸೇವೆ, ಭಾವಪೂರಿತವಾದಂಥ ಸೇವೆ, ತನ್ನನ್ನೇ ತಾನು ಮರೆತು ಭಗವಂತನಲ್ಲಿ ಬೆರೆತು ದೇವನಲ್ಲಿ ಒಂದಾಗಿ ನಾನು ಪೂಜೆ ಮಾಡುತ್ತೇನೆ, ಸೇವೆ ಮಾಡುತ್ತೇನೆ ಅನ್ನುವಂಥ ಮಮತ್ವ ಬುದ್ಧಿಯ ಕಡೆಗಿರಿಸಿ ಬದಿಗಿರಿಸಿ ನಿರಾಮಯದಿಂದ ಭಗವಂತನಿಗೆ ತನ್ನ ಭಕ್ತಿ ಸೇವೆಯನ್ನು ಸಮರ್ಪಣೆ ಮಾಡುತ್ತಾ ಇದ್ದಾನೆ. ಸಂತೋಷದಲ್ಲಿ ಅತಿ ಸಂತೋಷ. ಎಲ್ಲ ದೇವರುಗಳು ಆನಂದಭರಿತರಾಗಿ ಆಕಾಶ ಭರಮದೇವನ ಸೇವೆಗೆ ಪೂಜೆಗೆ ಸಂತುಷ್ಟರಾಗುತ್ತಾರೆ. ಹಾಲಿನಂಥ ಭಾವ, ನಿರ್ಮಲವಾದ ಮನಸ್ಸು, ಏನು ಸಮಾಧಾನ ಮಾತಾಡ್ರಿ, ಅಷ್ಟೇ ಗಪ್ ಚುಪ್ನೆ ಮಾಡ್ರಲ್ಲ, ಅಷ್ಟೇ ಮಾತಾಡಿದ್ರಾಗ ಏನದ. ತಾಯಂದ್ರು ಸ್ವಲ್ಪ ಅಲ್ಲಿ ಆ ಬಾಗಿಲ ಹತ್ರ ಕೂಡ್ಬೇಡ್ರಿ, ಈ ಕಡೆ ಜಾಗದ ಮುಂದ್ಗಡೆ ಬನ್ನಿ ಅಮ್ಮ. ಜಾಗದ ಗಂಡ್ಮಕ್ಳು ದಾರೆ ಕೂಡ್ಬೇಡ್ರಿ, ಒಂದು ಸ್ವಲ್ಪ ಗಂಡ್ಮಕ್ಕಳು ಇನ್ನೊಂದಿಷ್ಟು ಜಾಗ ಅವರಿಗೆ ಬಿಟ್ಕೊಡ್ರಿ, ಜಾಗ ಅದ, ಸ್ಥಳಾವಕಾಶ ಮಾಡಿಕೊಡ್ರಿ. ಬನ್ರಿ ಅವ ಮುಂದೆ ಬನ್ರಿ ಕಡೆ. ಬರೀ ಬೇಕಾದಷ್ಟು ಜಾಗದ ಇದೇನು KSRTC ಬಸ್ ಅಲ್ಲ, ರಗಡ್ ನಮ್ಮಪ್ಪ ಜಾಗ ಮಾಡ್ಕೊಂಡಿದ್ದಾನೆ. ಆರಾಮ್ ಕೂತ್ಬಿಡ್ರಿ, ತಂಗಾಳಿ ಬೀಸ್ತಾ ಇರ್ತಿರ್ತದೆ. ಇಲ್ಲಿ ಅಶುದ್ಧತೆ ಅನ್ನೋದು ಇಲ್ಲ, ಶುದ್ಧವಾದಂಥದ್ದು. ಕ್ಷೇತ್ರಾವರಣ ಕೂಡ ಹಾಗೇ ಅದ. ಬೀಸುವ ಗಾಳಿ ಭಾಳ ಸಮೃದ್ಧಿ ಅದ. ಕೂಡ್ರಿ ಎಲ್ಲರೂ. ಜಯ ಮಂಗಲಂ ಜಯ ನಮಃ. ಸದ್ಗುರು ಬೀರಲಿಂಗೇಶ್ವರ ಮಹಾರಾಜ್ ಕಿ, ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ, ಬ್ರಹ್ಮಲಿಂಗೇಶ್ವರ ಮಹಾರಾಜ್ ಕಿ. ಗಪ್ಪ ಕೂತವ್ರು ಮಹಾತ್ಮರು ಬೈತಾರ್ರಿ, ಭಗವಂತನ ನಾಮಸ್ಮರಣೆ ಮಾಡಲಾರದವ್ರಿಗೆ ಬೈತಾರವರು. ಶಿವನಾಮವನ್ನು ನುಡಿಯದ ಮನುಜ ಹಾಳದೇಗಲಂತೆ, ಹರನಾಮವನ್ನು ನುಡಿಯದ ಬಾಯಿ ಬಚ್ಚಲು ಕುಣಿಯಂತೆ ಅಂತ ಬೈಕೊಂಡು ಬಂದಾರ. ಎಲ್ಲರನ್ನು ಬೇಕ್ರಿ, ಎಲ್ಲಿ ಕೂತಲ್ಲೇ ನಿತ್ತಲ್ಲೇನಿದಿರಲ್ಲ, ಯಾರೂ ತಪ್ಪಿಸ್ಬಾರ್ದು ಅದನ್ನು. ಸಾಂಬಜೈ ನಮ. ಸಂತೋಷ. ಏನು ಹೇಳಕತ್ತಿದ್ದೇವ್ರಿ? ಭರಮದೇವನ ಭಕ್ತಿ ಅದು ಎಲ್ಲರಿಗೂ ಪರಮ ಸಂತೋಷ, ಪರಮಾನಂದವನ್ನು ಉಂಟು ಮಾಡ್ತಾ ಇದೆ. ಅವರ ನಯ ವಿನಯ,
ಸಮರ್ಪಣಾ ಭಾವ, ನಿರ್ಮಲ ಮನಸ್ಸು, ಆ ಬಳಿಕ ಒಳಗೊಂದು ಹೊರಗೊಂದಂತೀರಿ ನೋಡಿ ನೀವು ಯಾವಾಗರ. ಅವ ಒಳಗೊಂದು ಬೇರೆ ಅದನ್ನ, ಹೊರಗೊಂದು ಬೇರೆ ಅದನ್ನಂತ. ಹಾಗೆ ಒಳಗೂ ಹೊರಗೂ ಒಂದೇ ಆಗಿರತಕ್ಕಂಥ ಭಾವ. ಆ ಭಾವಾರ್ಪಿತ ಮಾಡಿದ ಕೂಡಲೇ ಇನ್ನೊಂದು ಅವ್ರಿಗೇನಿತ್ತಂತಂದ್ರೆ, ನಾನೇ ಪೂಜೆ ಮಾಡುತ್ತೇನೆ, ನನ್ನಂಗೆ ಪೂಜೆ ಮಾಡೋರು ಅಂತ. ಇದು ತ್ರಿಕಾಲದಲ್ಲಿಯೂ ಸಹಿತ ಕನಸ ಮನಸ್ಸಿನಲ್ಲಿ ಬರಲಾರದನ ನಿರಾಮಯವಾಗಿ ಭಗವತ್ ಶಿವನ ಸೇವೆಯನ್ನು ಮಾಡ್ತಾ ಇದ್ದ. ಅವರ ಪೂಜೆಗೆ, ಅವರ ಸೇವೆಗೆ ಅವರ ಧರ್ಮಪತ್ನಿಯಾಗಿರತಕ್ಕಂಥ ಸೂರಮ್ಮ ದೇವಿಯೂ ಕೂಡ ಪತಿವ್ರತಾ ಶಿರೋಮಣಿ, ಸಧರ್ಮಿಣಿ, ಸಜ್ಜನಳು, ಗುಣಸಂಪನ್ನಳು, ಅತಿಥಿ ಅಭ್ಯಂಗತ, ಪ್ರಜೆಗಳನ್ನೆಲ್ಲ ತನ್ನ ಹೊಟ್ಟೆಯಿಂದ ಹುಟ್ಟಿರುವಂಥ ಮಕ್ಕಳ ಹಾಗೆ ಸದಾ ಅವರ ಚಿಂತೆ ಮಾಡುವಂಥ ಗುರುಲಿಂಗ ಜಂಗಮ ಪ್ರೇಮಿಯಾತಳು. ಪತಿ ಸೇವೆ ಒಳಗೆ ಒಂದು ಸಲನೂ ಕೂಡ ಈ ಕಡೆ ಕಳವಿ ನಾರಾಯಣಗೌಡರು ಕಾಶಿ ಯಾತ್ರೆಗೆ ಹೋದದ್ದು ಬಹುದಿನಗಳನ್ನು ಗತಿಸ್ತಾ ಇದ್ದಾವೆ. ಸುಮಾರು ಅಂತಂದರೆ 12 ವರ್ಷಗಳನ್ನು ಗತಿಸ್ತಾ ಇದ್ದಾವ. 12 ವರ್ಷ ತನಕ ಭರಮದೇವರು ದೇವನ ಪೂಜೆ ಮಾಡುವಲ್ಲಿ ಸ್ವಲ್ಪನೂ ಕೂಡ ಕಪ್ಪು ಚುಕ್ಕೆಯನ್ನು ಇನ್ನೊಬ್ಬರ ಕಡೆಯಿಂದ ಬೆರಳು ಮಾಡಿಸಿಕೊಳ್ಳಲಾರದಂತೆ. ಸಮಯನ ನಾವಂತೀವ್ರಿ, ಏನ್ರಿ ಹಿಂಗಾಗಿ ಸ್ವಲ್ಪ ಬಹಳ ನಿದ್ದೆ ಗಾಢ ಹತ್ತಿತ್ತು, ಅದಕ್ಕೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂತ ನಾವಂತೀವಿ. ಯಾಕೆ? ನಮ್ಮಲ್ಲಿ ಸಾವಧಾನಿಲ್ಲ. ಸಾವಧಾನ ಅಂದರೆ ಸದಾ ಎಚ್ಚರಿಕೆ. ಮಲಗಿದ್ರೂ ಎಚ್ಚರಿಕೆ, ಎಚ್ಚರಿದ್ರೂ ಎಚ್ಚರಿಕೆ, ಕಾಯಕ ಮಾಡಾಗೂ ಕೂಡ ಎಚ್ಚರಿಕೆ. ಸಮಯ ಪ್ರಜ್ಞಾ, ಸಮಯ ಪ್ರಜ್ಞಾ. ಆಗಲೇನು ಗಡ್ಯಾರ ಇದ್ದಿತ್ತಿಲ್ರಿ, ಈಗ ಬಂದವು ಗಡ್ಯಾರಗಳೆಲ್ಲ. ಅವ್ರು ಹೇಳೋದು ಆಕಾಶದಲ್ಲಿ ಮಿನುಗುವ ಚುಕ್ಕೆಗಳ ಸಾಂಕೇತಕವೇ ಸಮಯ. ಇಂಥ ಸಮಯಕ್ಕೆ ಸಾದೃಶ್ಯ ಅವರೆಲ್ಲ 12 ವರ್ಷ ತನಕ ಆತ ಮಾಡಿದ ಸೇವೆಗೆ 3 ಲೋಕದ ಒಡೆಯ ಮುಕ್ಕಣ್ಣ ಶಿವರಾಯ, ಗೌರೀಶಂಕರ, ಗಿರಿಧರ, ನೀಲಕಂಠ, ಏನೋ ನಿನ್ನ ಎಷ್ಟೋ ಹೆಸರುದಾವ. ಶಂಕರನಿಗೆ 108 ಶತನಾಮಾವಳಿಗಳಂತ ಬರ್ತಾವೆ. ಇಷ್ಟು ಹೆಸರದಾವ್ರಿ ಅವನಿಗೆ. ಅವೆಲ್ಲ ಹೆಸರುಗಳು ಒಂದೊಂದು ಕಾರಣದಿಂದ ಬಂದಿದ್ದಾವ. ನೀಲಕಂಠ ಅನ್ನೋದು, ಸೋಮನಾಥ ಅನ್ನೋದು, ಮತ್ತು ಗಿರಿಧರ ಅಂತಕ್ಕಂಥದ್ದೇನದವಲ್ಲ, ಇವೆಲ್ಲ ಒಂದೊಂದು ಕಾರಣಕ್ಕಾಗಿ ಅವನಿಗೆ ಹೆಸರು ಬಂದಿದ್ದಾವೆ. ಈ ಗವಾಯಿಗಳು ನಿನ್ನೆ ಒಂದು ಕರ್ಪೂರಾರುತಿ ಹಾಡಿದ್ರು ನೋಡ್ರಿ, ಕೇಳಿರಿಲ್ಲ? ಏನು ಹಾಡಿದ್ರು ಅವರು? ಏನ ಹಾಡ್ತಿದ್ದ, ನಮ್ಮದೆಲ್ಲ ವಾಸ ಕಾರ್ಬಳಿ ಕಡೆ ಇತ್ತು. ಮಂಗಲಾಗ ಗಾಳ ಗಮನ ಇಡಲ್ಲ ನೀವು. ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ಅಂತ. ಮುಂದೆ ಸಾಲಿನೊಳಗೆ ಹೇಳ್ತಾರೆ, ನೀಲಕಂದರ ನಿಗಮಗೋಚರ ಬಾಲಚಂದ್ರ ಭರಣಗೆ ಬಾಲೆಗೊಲಿದನು ಹಾಲ ಸವಿದನು ಲೋಲ ಶ್ರೀ ಗುರು ರಾಯಗೆ. ನೀಲಕಂದರ ಅಂತಂದ್ರೆ ಪರಮಾತ್ಮನಿಗೂ ಕೂಡ ನಮ್ಮ ಹಾಗೆಯೇ ಬಣ್ಣಿತ್ತು. 14 ರತ್ನಗಳು ದುರ್ವಾಸ ಋಷಿಗಳ ಶಾಪದಿಂದ ಇಂದ್ರನ ಐಶ್ವರ್ಯ ಸಮುದ್ರ ಪಾಲಾಗಿತ್ತು. ಅದನ್ನು ಮ್ಯಾಗ ತರಬೇಕಾದ್ರೆ ದೇವ ದೈತ್ಯರು ಕೂಡಿ ಸಮುದ್ರವೇ ಮಜ್ಗಿ ಮಾಡದಂಗೆ ಮೇರುಗಿರಿ ಪರ್ವತ ರೇವಗಿ ಮಾಡಿದ್ರು, ವಾಸುಕಿ ಅನ್ನುವಂಥ ಹಾವ ಹಗ್ಗ ಮಾಡಿದ್ರು,
ಒಂದು ಕಡೆ ದೇವತೆಗಳು ಒಂದು ಕಡೆ ದೈತ್ಯರು ಕೂಡಿಕೊಂಡು ಹಿಂಗೆ ಮಥನ ಮಾಡಿದಾಗ 14 ರತ್ನಗಳು ಬಂದು ಅಂತ ಅದನ್ನು ನೆಲದಾಗ ಮುಳುಗೋ ಸಮಯದೊಳಗೆ ವಿಷ್ಣು ಪರಮಾತ್ಮ ಆವಿ ರೂಪ ತಗೊಂಡು ಅದರ ಬೆನ್ನ ಮೇಲೇ ಅದು ಮಥನ ಮಾಡಿದರಂತ. ಆ 14 ರತ್ನದೊಳಗೆ ಲಕ್ಷ್ಮಿ, ಐರಾವತ, ಕೌತುಂಬಕ, ಕಾಮಧೇನು ಮತ್ತು ಇದು ವಿಷ ಅಂತ ಅದರಾಗೆ ಹುಟ್ಟಿದ್ರಿ. ಆ ವಿಷ ಒಂದು ಕೊಡ ಹುಟ್ಟುತ್ತಂತ, ಸಿಕ್ತಂತ. ಅದನ್ನೆಲ್ಲರೂ ಗಾಬರಿ ಆದರು. ಅದು ಎಷ್ಟು ಪ್ರಭಾವಶಾಲಿ ಇತ್ತು, ವಿಷದ ಶಕ್ತಿ ಎಷ್ಟಿತ್ತು ಅಂತಂದ್ರೆ, ಒಂದು ಆ ಕೊಡದಾಗ ಸೂಜಿ ಅದ್ದಿ ಹೊರಗೆ ಭೂಮಿಯ ಮ್ಯಾಗಿಟ್ರೆ ಈ ಭೂಮಂಡಲವನ್ನೆಲ್ಲ ಸುಟ್ಟು ಭಸ್ಮ ಆಗ್ತಿತ್ತಂತ. ಅಂಥ ವಿಷ ಅದು ಯಾರೂ ಕುಡಿಲಿಲ್ಲ. ಪಾರ್ವತಿಯ ಮಂಗಲ ಸೂತ್ರದ ಸಾಮರ್ಥ್ಯದ ಶಕ್ತಿಯಿಂದ ಶಿವನು ಕುಡಿದ. ಅದಕ್ಕೆ ಅವನಿಗೆ ಈ ಕುತ್ತಿಗೆ ಎಲ್ಲ ನೀಲಿ ವರ್ಣ ಆಯಿತು. ನೀಲಕಂದರ ಅಂತ ಕರೆದರು ಅವನಿಗೆ. ನೀಲಿ ವರ್ಣದ ಕಂಠಕ್ಕೆ ಕುತ್ತಿಗೆಗೆ ನೀಲಕಂದರ. ನಿಗಮಗೋಚರ ಅಂದರೆ ಅಗಮ ನಿಗಮಾದಿಗಳಿಗೆ ಷಟಶಾಸ್ತ್ರಗಳಿಗೆ ನೆಲಕಲಾರತಕ್ಕಂಥವನಿಗೆ ಅಂತ ಕರ್ಪೂರಾವೃತಿ ಬೆಳಗುದು. ಅಗಮ ನಿಗಮ ನೀಲಕಂದರ ನಿಗಮಗೋಚರ ಬಾಲಚಂದ್ರಾಭರಣಗೆ ತಂಗಾಳಿಯ ಬೆಳದಿಂಗಳು ಚೆಲ್ಲುವಂಥ ಚಂದ್ರನನ್ನೇ ಆಭರಣ ಮಾಡಿಕೊಂಡು ಜಡಿಯೊಳಗೆ ಧರಿಸಿದಂಥ ಶಿವನಿಗೆ ಬಾಲಿಗೊಲಿದನು ಹಾಲ ಸವಿದನು ಲೋಲ ಶ್ರೀ ಗುರುರಾಯಿಗೆ. ಬಹಳ ಹಾಡ್ತಾರೆ, ಖರೆ ಅರ್ಥನೇ ಗೊತ್ತಾಗಲ್ಲ. ವಾರಿಜೋದ್ಭವ ಶಿರವ ಹರಿದನು ಮಾರ ಹರಮಾದೇವಗೆ. ಏನಪ್ಪ ಎಷ್ಟು ಸುಂದರ ಗೀತೆ ಅದು. ಅಂಥ ನೀಲಕಂಠ, ಗಿರಿಧರ, ಶಂಭೋಶಂಕರ ನಮ್ಮ ಚರಿತ್ರ ನಾಯಕನಾಗಿರತಕ್ಕಂಥ ಚಂದನಗಿರಿಯ ಪುರದರಸ ಬ್ರಹ್ಮ ದೇವನ ಭಕ್ತಿಗೆ ಒಲಿತು ಸಂತುಷ್ಟನಾಗಿ ಸಂತೋಷವಾಗಿ ಅವರಿಗೆ ಹೇಳ್ತಾನೆ, ಹೇ ಬ್ರಹ್ಮದೇವ, ನಿನ್ನ ಭಕ್ತಿಗೆ, ನಿನ್ನ ನಿರ್ಮಲವಾದಂಥ ಮನಸ್ಸಿಗೆ ನೀನು ಮಾಡುತ್ತಿರುವ ಸೇವೆ ನಿರಾಮಯ. ನೀ ಯಾವುದು ಆಕಾಂಕ್ಷೆ ಇಲ್ಲ, ವರಗಳ ಲಾಲಸ್ಯ ಇಲ್ಲ, ಭೋಗ ವರಗಳನ್ನು ಬಿಡುವಂಥ ನಿನ್ನಲ್ಲಿ ಯಾವುದು ಮನುಷ್ಯನೊಳಗಿಲ್ಲ. ಅದಕ್ಕೆ ನಿನ್ನ ಪರಿಶುದ್ಧವಾದಂಥ ಭಕ್ತಿಗೆ ನಾನು ಪ್ರಸನ್ನನಾಗಿದ್ದೇನೆ. ಅದಕ್ಕಾಗಿ ಈ ನನ್ನ ಪೂಜೆ ಇನ್ಮೇಲೆ ನಿನ್ನ ಹೊರತು ಯಾರಿಗೂ ಸಾಧ್ಯವಿಲ್ಲ. ಈ ಜಗವೇ ಪರಿಪಾಲನ ಮಾಡುತ್ತಿರುವಂಥ ಜಗದ ನಿರ್ಮಾಣಕರ್ತೃವಾಗಿರತಕ್ಕಂಥ ಶಿವನೇ ಹೇಳ್ತಾನ ಭರಮದೇವನಿಗೆ, ನಿನ್ನ ಹೊರತಾಗಿ ನನ್ನ ಪೂಜೆ ಮಾಡಲಿಕ್ಕೆ ಜಗತ್ತಿನೊಳಗೆ ಯಾರ್ಯಾರು ಅರ್ಹರಲ್ಲ, ಯೋಗ್ಯರಲ್ಲ ಅಂತ ಆಜ್ಞೆ ಮಾಡಿ, ಇನ್ಮೇಲೆ ನನ್ನ ದ್ವಾರಪಾಲಕರಿಗೆ ಕರೆ ಅಂತ ಹೇಳಿದಾಗ ದ್ವಾರಪಾಲಕರಿಗೆ ಶಿವನ ಆಜ್ಞೆ ಆಯಿತು. ಬಂದರು, ಶಿವನಿಗೆ ಶರಣಾದರು. ಏನು ಶಿವನ ಆಜ್ಞೆ ಅಂತ ಕೇಳಿದರು. ಏನಿಲ್ಲ, ಇನ್ಮೇಲೆ ನನ್ನ ಗರ್ಭಮಂದಿರದಲ್ಲಿ ಭರಮದೇವನ ಬಿಟ್ಟು ಅನ್ಯ ಜೀವಿಗಳಿಗೆ, ಅನ್ಯ ಮನುಷ್ಯರಿಗೆ, ಯಾರಿಗೂ ಕೂಡ ರಾಜನೇ ಬರಲಿ, ಮಹಾರಾಜನೇ ಬರಲಿ, ಯಾವ ಬೇಕಾದವ ಬರಲಿ, ಆದರೂ ಕೂಡ ಭರಮನ ಹೊರತಾಗಿ ನನ್ನ ಮಂದಿರದಲ್ಲಿ ಪ್ರವೇಶ ಮಾಡಲಿಕ್ಕೆ ಯಾರಿಗೂ ನಿರಾಕರಿಸಿದೆ, ಬರ್ಲಿಕ್ಕೊಳಗೆ ಸಾಧ್ಯ ಇಲ್ಲ ಅಂತ ಹೇಳಿ ನಡೀತ್ರಿ ಪೂಜೆ. ಈ ಸಂದರ್ಭದಲ್ಲಿ ಈಗ ಅವರು ಶಿವಾಧೀನರಾಗ್ಯಾರ, ಲಿಂಗೈಕ್ಯರಾಗ್ಯಾರ. ಒಬ್ಬ ಕವಿಯಾಗಿ ಹೋದ ನಮ್ಮ ಹಾಲುಮತದಲ್ಲಿ ನಾಗೂರು ಲಕ್ಷ್ಮಣ ಮಾಸ್ತರ್ ಅಂತೇಳಿ. ಹಾಲುಮತದ ಕಾವ್ಯವನ್ನು ಇಡೀ ನಾಡು ತುಂಬೆಲ್ಲ ರೇವಣ ಸಿದ್ದೇಶ್ವರರ ಮುದ್ದಾಯಿ ಮುದ್ದುಗುಂಡನ್ನು ಹಿಡ್ಕೊಂಡು ಪದ್ಮಗೊಂಡನಾಗಿ ಬೀರೇಶ್ವರನ, ಆ ಬಳಿಕ ಕರಿಗೌಡ, ಕೆಂಚಗೌಡ, ಧೂಪಕರಾಯ, ದೀಪಕರಾಯ, ಆಲಕರಾಯ, ಪಾಲಕರಾಯ, ಕರಿಗೌಡ, ಕೆಂಚಗೌಡ ಹಿಡ್ಕೊಂಡು
ತುಕಪ್ಪರಾಯ ಸೋಮರಾಯ ಮತ್ತು ಮಹಾಲಿಂಗರಾಯ ಜಕರಾಯರೊಂದಿಗೆ ಅದ್ಭುತವಾದಂಥ ಈ ಲೀಲೆಯನ್ನು, ಹಾಲು ಮತದ ಸಂದೇಶವನ್ನು ನಾಡಿನ ಎಲ್ಲ ಡೊಳ್ಳು ಮೇಳುಗಳಿಗೆ ಕಾವ್ಯರಚಿಸಿಕೊಟ್ಟಂಥ ಒಬ್ಬ ಪರಮ ಜ್ಞಾನಿಗಳು ಅವರಿಗಿಲ್ಲ. ಆದರೆ ಅವರು ಶಿಷ್ಯರು ಅದಾರ. ಅವರು ಮಾಡಿದಂಥ ಗೀತೆಗಳು ಕೂಡ ಪ್ರಮಾಣವಾಗಿ ಅವು ಚಿರಕಾಲವಾಗಿ ಉಳ್ಕೊಂಡು ಬಂದಾವು. ನಮ್ಮ ಗೌಡರು ಅವ್ರ ಸಂಘದಾಗ ಹಾಡುತ್ತಿದ್ದರು. ಏನಂತಂದರೆ, ಕಾಶಿ ಯಾತ್ರೆ ಮಾಡಿ ಬಂದ ಕಳವಿ ನಾರಾಯಣಗೌಡ, ಭರಮದೇವನ ಭಕ್ತಿ ನೋಡಲು ಬಂದನ ದೌಡ ಅಂಥೇಳಿ ಒಂದು ಗೀತೆ ಇತ್ತದು. ಅಂದರೆ ನೀವು ಯಾವಾಗಾರ ಕೇಳ್ತೀರಲ್ಲ, ಒಂದು ಅದು ನಿಮ್ಮ ತಿಳಂಗಂದ್ರೆ ಈಗ ಸಾಂಗ್ ಅಂತೀರಿ ನೋಡಿ. ಸಾಂಗ್ ಅಂದ್ರಿ ಏನೋ ಮಹೇಶ? ಹಾಂ, ಅದು ಹಿಂದೆ ಅಂದರೆ ಈಗಲೂ ಕೂಡ ಕ್ಯಾಸೆಟ್ನೊಳಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಏನಂತಂದರೆ, ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ, ಅವನನ್ನೇ ಕರೆಯುವರು ಮಂಜುನಾಥ. ಹೌದಲ್ಲ? ಹಾಂ, ಭಾಳ ಸುಂದರ ಗೀತೆ. ಆ ಒಂದು ಶಾಲೆಯೊಳಗೆ ಒಂದು ಗೀತೆಯನ್ನು ಅವರು ಬರೆದಿದ್ದಾರೆ. ಒಂದು ಸಾಲ ಅಂತೀನ್ರಿ, ಅದನ್ನು ಆದ ಬಳಿಕ ಮತ್ತೆ ಚರಿತ್ರೆ ನೋಡೋಣ. ನಮ್ಮ ಗೌಡಪ್ಪ ಗೌಡರು, ಯಪ್ಪ ನಾನು ಹೆಸರು ತಗೋಬೇಡ್ರಿ ಅಂತ ಭಾಳ ಸಲ ರಿಕ್ವೆಸ್ಟ್ ಮಾಡಿ ಅವ್ರು ವಿನಂತಿ ಮಾಡಿಕೊಂಡ್ರು. ನಾನೊಬ್ಬ ಎಲ್ಲರ ಜೊತೆಯಲ್ಲಿರ್ತಕ್ಕಂಥ ಸೇವಕ ಭಕ್ತ ಅಂಥೇಳಿ. ಆದರೂ ಅವರು ಭಾಳ ಚೆನ್ನಾಗಿ ಹಾಡ್ತಿದ್ರು. ನಾ ಕೇಳ್ತಾ ಇದ್ದೆ, ಅವ್ರು ನಮ್ಮ ಹಾಡಿದ್ದು ಎಲ್ಲರಿ ಅಂತಂದ್ರೆ ಗೌಡ್ರಿಗೆ ಅದನ್ನು ಹಾಡಕ್ಕೆ ಹಚ್ಚ ಸಂತೋಷ ಅನಿಸ್ತಿತ್ತು. ಹಂಗೆ ಅವ್ರ ಕಂಠನೂ ಕೂಡ ಇದೆ. ಅವ್ರ ಧನಿನ ಬಿದ್ದದ್ದು ನೋಡಿಲ್ಲ ನಾನು. ಅಷ್ಟು ಸುಂದರ ಗೀತೆಯನ್ನು ಹಾಡ್ತಕ್ಕಂಥವ್ರು. ಕಾಶಿ ಯಾತ್ರೆ ಮುಗಿಸಿ ಬಂದ ಕಳವಿ ನಾರಾಯಣಗೌಡ, ಭರಮದೇವರ ಭಕ್ತಿ ನುಡಿದಕ ಬಂದನ ದೌಡ. ಕಾಶಿ ಯಾತ್ರೆ ಮುಗಿಸಿ ಬಂದ, ಕಾಶಿ ಯಾತ್ರೆ ಮುಗಿಸಿ ಕಳವಿ ರಾಯಣಗೌಡ, ಭರಮದೇವರ ಭಕ್ತಿ ನುಡಿದಕ ಬಂದನ ದೌಡ. ಆಗ ಬಿತ್ತಿ ಆಗ ಬೆಳೆದು ಹೂವ ಹರಕೊಂಡ, ಆಗ ಬಿತ್ತಿ ಆಗ ಬೆಳೆದು ಹೂವ ಹರಕೊಂಡ, ನಿತ್ಯ ನೇಮದಿಂದ ಸೇವೆ ಮಾಡಿ ಮನಗಂಡ, ನಿತ್ಯ ನೇಮದಿಂದ ಸೇವೆ ಮಾಡಿ ಮನಗಂಡ. ಕಾಶಿ ಯಾತ್ರೆ ಮುಗಿಸಿ ಕಳವಿ ನಾರಾಯಣಗೌಡ, ಭರಮದೇವರ ಭಕ್ತಿ ನೋಡದಕ ಬಂದನ ದೌಡ. ದ್ವಾರಪಾಲಕರು ದಾರಿ ಬಿಡಲಿಲ್ಲ ಅವನಿಗೆ ನೋಡ, ದ್ವಾರಪಾಲಕರು ದಾರಿ ಬಿಡಲಿಲ್ಲ ಅವನಿಗೆ ನೋಡ, ಮೂರು ಮಾತಾಡದಕ ಬಂದಿನಿ ಶಿವನಿಗೆ ಗೋಡ, ಮೂರು ಮಾತಾಡುದಕ ಬಂದಿನಿ ಶಿವನ ಗೂಡ. ಇಷ್ಟ ಹೇಳಿ ಒಳಗ ಹೋದ ಮಾಡಿತ, ಇಷ್ಟ ಹೇಳಿ ಒಳಗ ಹೋದ ಮಾಡಲಿಲ್ಲ ತಡ, ಇಷ್ಟ ಹೇಳಿ ಒಳಗ ಹೋದ ಮಾಡಲಿಲ್ಲ ತಡ. ಮುಂಜಾನೆದ್ದು ನೋಡಬಾರದು ಒಣಗಿದ ಗಿಡ, ಮುಂಜಾನೆದ್ದು ನೋಡಬಾರದು ಒಣಗಿದ ಗಿಡ. ಕಾಶಿ ಯಾತ್ರೆ ಮುಗಿಸಿ ಬಂದ ನಾರಾಯಣಗೌಡ, ಭರಮದೇವರ ಭಕ್ತಿ ನುಡಿದಕ ಬಂದನ ದೌಡ. ಕಾಶಿ ಯಾತ್ರೆ ಮುಗಿಸಿ ಕಳವಿ ನಾರಾಯಣಗೌಡ,
ಭರಮದೇವರ ಭಕ್ತಿ ನುಡಿದಕ ಬಂದನ ದೌಡ. ಜಯ ಮಂಗಲ ಜಯ ಶಿವ ಹರ ಹರ ಮಹಾದೇವ. ವೀರಲಿಂಗೇಶ್ವರ ಮಹಾರಾಜ ಕಿ ಜಯ. ಮಹಾಲಿಂಗೇಶ್ವರ ಮಹಾರಾಜ ಕಿ ಜಯ. ಅವರು ನನಗಿಂತ ಚೆನ್ನಾಗಿ ಹಾಡ್ತಾರೆ. ಭಾಳ ಎತ್ತರ ಕಂಠದೊಳಗೆ ಹಾಡ್ತಾರೆ ಅವರು. ಸುಮ್ಮನೆ 2 ಪಟ್ಟೆಗೆ ಹಾಡಿನೇ ಅದು. ಭಾಳ ಅದ್ಭುತ ಅವರು. ಅಷ್ಟೇ ತನ್ಮಯಗೆ ಹಾಡ್ತಿರ್ತಾರೆ. ನನಗೆ ಯಾರ್ಯಾರು ನೋಡಲಿ ಅಂತ ಹಾಡೋರಲ್ರಿ. ನಾವು ಮಂದಿ ಇದ್ರೆ ಹಾಡ್ತೀವಲ್ಲ, ಹಾಡಂಗಿಲ್ಲ. ನೀವು ಕೂತ್ರಿ ತಿಳಕತ್ತೀನಿ, ನಾ ಮಂದಿ ಕಡಿಮೆ ಐತೆ ನಾಳೆಗೆ ಹೇಳಂಗಿಲ್ಲ. ಅದಕ್ಕೆ ದೇವರಿಗೆ ಹಾಡೋರು ಬೇರೆ, ಜನಕ್ಕೆ ನೋಡಿ ಹಾಡೋರು ಬೇರೆ. ತನ್ನೋಳು ತಾನು ಬೆರೆತು ತನ್ನೊಳಗಿರತಕ್ಕಂಥ ಪರಮಾನಂದವನ್ನು ಅರಿತು ಹಾಡೋರು ಬೇರೆ. ಪುರಂದರದಾಸನಂಥವರು, ಕನಕದಾಸನಂಥವರು ತೊರೆದು ಜೀವಿಸಬಹುದೇ ಹರಿನಿಮ್ಮ ಚರಣವನ್ನು. ಎಷ್ಟು ಸುಂದರ ಹಾಡು, ಬಹಳ ಚಲೋ ಗೀತೆಯನ್ನು ಹಾಡಿ. ಕಾಶಿ ಯಾತ್ರೆ ಮುಗಿಸಿ ಖಳವಿ ನಾರಾಯಣಗೌಡರು ಕಾಶಿ ಜಲ ತುಂಬಿಕೊಂಡು ಬಹಳ ಉಲ್ಲಾಸದಿಂದ ಪ್ರೀತಿಯಿಂದ ದೇವನೆಡೆಗೆ ಧಾವಿಸಿ ಬರುತ್ತಾನೆ. ದಾರಿಯಲ್ಲೆಲ್ಲ ಎಲ್ಲರ ಬಾಯಿಯೊಳಗೆ ಭರಮದೇವನ ಹೆಸರೇ. ಎಲ್ಲಿ ನೋಡಿದಲ್ಲೆಲ್ಲ ಭರಮದೇವನ ಸೇವೆಯ ಗುಣಗಾನ, ಅವನ ವರ್ಣನೆ. ಇದು ಅವನ ಕಿವಿಗೆ ಬೀಳಾಕತ್ರಿ. ಇನ್ನೊಂದು ನಿಮಗೆ ಹೇಳಬೇಕಂದ್ರೆ, ಅತ್ತಿಗಿಂತಲೂ ಸೊಸಿ ವರ್ಣನ ಊರಾಗ ಜಾಸ್ತಿ ನಡೀತಂದ್ರೆ ಅತ್ತಿಗೆ ಹೊಟ್ಟೆಗೆ ಬೆಂಕಿ ಹತ್ತದು. ನಿಮ್ಮ ಊರಾಗಲ್ಲ, ಆ ಕಡೆ ಹೇಳ್ತೀನಿ. ಗುರುವಿನಕ್ಕಿಂತಲೂ ಶಿಷ್ಯನ ವರ್ಣನ ಜಾಸ್ತಿ ಅಲ್ಲಕತ್ತಂದ್ರೆ ಗುರುಗಳಿಗೆ ಸಹಿತ ಒಂದಿಷ್ಟು ರಾಗ ಬರ್ತದೆ. ನಿಜ ಗುರು ಇದ್ದಂದ್ರೆ ಬರಲ್ಲ, ಆದರೆ ಸಮುಖ ಗುರುಗಳಿದ್ರಂದ್ರೆ ಬರ್ತಿರ್ತದೆ. ಕಾರಣ, ಲಚ್ಚಾಣದ ಗುರು ಸಿದ್ಧಲಿಂಗನ ಕೀರ್ತಿಯನ್ನು ಮುಗಲೆತ್ತರಕ ಹಾರಿಸಿದ ಮುಗುಳು ಕೂಡದ ಗುರು ಎಲ್ಲ ಲಿಂಗ. ಆದರೆ ಪುಣ್ಯಾತ್ಮನಿಗೆ ಶಾಸ್ತ್ರ ಪುರಾಣಗಳೇನೂ ಗೊತ್ತಿಲ್ಲ, ಗುರುಮಂತ್ರ ಬಿಟ್ಟು ಮತ್ತೊಂದು ನುಡಿಲಿಲ್ಲ. ಎಂಥ ಶಕ್ತಿಯಪ್ಪ, ಎಂಥ ಶಕ್ತಿಯಪ್ಪ. ಹಂಗೆ ಒಬ್ಬರನ್ನೊಬ್ಬರು ಹೊಗಳಿದ್ರೆ ಒಬ್ಬರಿಗೆ ಶರ್ನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅಲ್ಲೇ ತಯಾರಾಗ್ತದೆ ಮಾತ್ಸರ್ಯ, ಹೊಟ್ಟೆ ಕಿಚ್ಚ ಅಂತಕ್ಕಂಥದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ಯಾರ ವರ್ಣನ ಅವ್ರ ಕರ್ಮಾನುಸಾರವಾಗಿರ್ತದೆ. ಇನ್ನೊಬ್ಬರ ಬಗ್ಗೆ ನೀವು ಹೊಟ್ಟೆ ಕಿಚ್ಚು ಮಾಡ್ಕೊಳ್ಳೋದು ಸರಿಯಲ್ಲ. ಸೊಸಿದು ಹೊಗಳಿದ್ರೆ ಚಲೋ ಅಲ್ಲೇನು, ನಮ್ಮ ಮನೆ ಕೀರ್ತಿ ಬರೋದಿಲ್ಲೇನು? ಹಿಂಗೆ ಸಂತೋಷ ಪಡಿಬೇಕು. ಹಂಗಾಯ್ತು ಅಂತಂದ್ರೆ ನಿಮ್ಮಲ್ಲಿ ಕ್ಲೇಶ ದ್ವೇಷ ಮನ್ಯಾಗ ಎಲ್ಲ ಚಾಲು ಆಗ್ತದೆ. ಆ ಬಳಿಕ ನೀವು ಅಂತೀರಿ, ನಮ್ಮ ಮನ್ಯಾಗ ಏನಾರೇ ಶೇರೆ ಅದ. ಮನ್ಯಾಗ ಎಂದೂ ಸೇರಂಗಿಲ್ಲ, ಮನಸ್ಸಿನಾಗ ಮೊದಲು ಸೇರ್ತದೆ. ಇದು ಪಕ್ಕ ನೆನಪಿಟ್ಕೋರಿ ನೀವು. ಮನಸ್ಸಿನೊಳಗೆ ಏನಾದರೂ ಸೇರ್ಕೋತಂದ್ರೆ ಮನ್ಯಾಗೆಲ್ಲ ಬರ್ತಿರ್ತದೆ ಎಲ್ಲರೊಳಗೆ. ಅದಕ್ಕೆ ಮನಸ್ಸು ಮಾತ್ರ ಮನಯೇವ ಬಂಧ ಮೋಕ್ಷ ಹೇಳ್ತಾರವರು. ಮನಸ್ಸಿನಿಂದೇ ಬಂಧನ, ಮನಸ್ಸಿನಿಂದೇ ಮೋಕ್ಷ, ಮನಸ್ಸಿನಿಂದೇ ಎಲ್ಲವೂ ಕೂಡ ಸರ್ವ ಸುಖ ಪ್ರಾಪ್ತ ಆಗ್ತಿರ್ತದೆ. ಅದಕ್ಕೆ ಮನಸ್ಸಿಗೆ ನಾವು ಸದಾವ ಕಾಲದಲ್ಲಿ ಚಲೋ ಜಾಗನಾಗ ಕಟ್ಟಬೇಕು, ಚಲೋ ಜಾಗನಾಗನೇ ಇಟ್ಕೋಬೇಕು. ಅದರಾಗ ಏನೂ ಬರಲಾರ್ದಂಗೆ ನೋಡಿಕೊಳ್ಳುವುದೇ ನಮ್ಮ ಧರ್ಮ. ಏನು ಮಾಡೋದು? ಮಾತ್ಸರ್ಯ ಭಾಳ ಕೊಡ್ರಿ. ಅದು ಇವನು ಗುಣಗಾನ ಕೇಳಿ ಮೊದಲೇ ಅವ ಕೊಡಬಾರ್ದಂತ ಹೊಂಸು ಮಾಡಿದ್ನಲ್ಲ, 2 ತಿಪ್ಪಲು ಹೇಳಿದ್ದವ. ನಮ್ಮ ತಂಗಿ ಅವನಿಗೆ ಸರಿ ಸಮಾನಳಲ್ಲ ಅಂತ ಒಂದು ಮಾತು ಹೇಳಿದ್ದ. ಒಂದು ಸಲ ಏನಂದಿದ್ದ, ಹಂಗಾರ ಮಾಡಿ ಕೊಡಬಾರ್ದಂತಕ್ಕಂಥ ಭಾವಿತ್ತು. ಆದರೂ ಕೊಡುವ ಪ್ರಸಂಗ ಬಂತು. ಯೋಗ ಹಂಗೆ ರೀತಿರ್ತದೆ. ಅವರ ಪೂರ್ವದ ಋಣಾನು ಬಂದಿರ್ತದೆ, ಅದು ಯಾರಿಂದಲೂ ಕೂಡ ಕಡೆಯಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಕೊಟ್ಟಿದ್ದ ಅಲ್ಲಿಗೆ ಹಿಡ್ಕೊಂಡೇ ಒಂದಿಷ್ಟು ಅವನ ಬಗ್ಗೆ ಒಳಗೆ ಮಾತ್ಸರ್ಯ ಇತ್ತು.
ಮತ್ತು ಯಾವುದೇ ಬೀಜ ಒಂದು ಭೂಮಿಯಾಗ ಹಾಕಿದ್ದೀವಿ ಅಂತಂದ್ರೆ ಅದು ನಾಟಿ ಹೊರಗೆ ಬರಲೇಬೇಕಲ್ರಿ. ಹಾಗೇ ನಮ್ಮ ಹೊಟ್ಟೆಗೂ ಹೊಟ್ಟೆ ಕಿಚ್ಚು ಇಟ್ಕೊಂಡ್ರಿ ಅಂದ್ರೆ ಇಂದಿಲ್ಲ ನಾಳೆ ಒಂದು ಸಲ ನಿಮ್ಮನ್ನು ಹೈರಾಣ ಮಾಡುತ್ತದೆ, ನಿಮಗೆ ತ್ರಾಸ ಕೊಡುತ್ತದೆ, ಕೊನೆಗೆ ನಿಮಗೆ ಸುಖದ ಸುಪ್ಪತ್ತಿಗೆ ಗೊತ್ತಾಗಲಾರ್ದಂಗೆ ಮಣ್ಣಾಗ ತುರುಕ್ತದೆ. ಎಷ್ಟು ಡೇಂಜರ್ ಅದು. ಅದಕ್ಕೆ ಮಡಿವಾಳಪ್ಪನವ್ರು ಹೇಳ್ತಾರೆ ಅವ್ರ ಕವಿತೆಯೊಳಗೆ, ಎಂಥ ಕುದುರೆ ಏನಪ್ಪ ಒಂದು ಗೀತೆ ಹಿಂಗೆ ಬರೀತಾನೆ ಅವರು, ಎಂಥ ಕುದುರೆ ಕೊಂಡು ನಾ ಬಂದೆ ಶಂಭೋ ಕುಂತರ ನಡಿವಲ್ದಪ್ಪ ಅದರ ಗುಣವನ್ನು ಕಂಡೆ. ಹೆತ್ತೇನಂದರ ಎತ್ತೆತ್ತರ ಮಾಡತೈತಿ ಕುದುರೆಯಲ್ಲೋ ಯಪ್ಪ ಎನಗದು ವೈರಿ ಐತಿ ಅಂತ. ಹತ್ತುವ ಕುದುರೆ ಅಲ್ಲ ಮನ ಎಂಬ ಕುದುರೆ. ಅವರೇ ಇನ್ನೊಂದು ಪದ ಹಾಡ್ತಾರೆ, ಕುದುರೆ ನೆಲಿಯ ಹತ್ತಿಲಪ್ಪ ಮಮ್ಮಾಟಳಿಯಾಗ ಅದರ ಕಳಿಯ ಸುಳಿಯ ಗೊತ್ತಾಗಲಿಲ್ಲ ಬಲ್ಲಂತ ಮಹಾತ್ಮರಿಗ ಅಂದರು. ಎಷ್ಟು ಮಂದಿ ಉಳ್ಳಾಡ್ಲಕತ್ತಿಲ್ಲ ಹೇಳ್ರಿ ನೋಡ. ಈಗ ಮನುಷ್ಯನ ಬೆನ್ನತ್ತಿ ಎಷ್ಟು ಮಂದಿ ಉಳ್ಳಾಡಿಲ್ಲ ಹೇಳ್ರಿ ನೋಡೋಣ. ಹಂಗೆ ಮಾಡ್ತದೆ ಅದು. ಅದಕ್ಕಾಗಿ ಮನುಷ್ಯಗೆ ನಾವು ಯಾವಾಗಲೂ ಕೂಡ ಎಷ್ಟು ಹೆಂಗೆ ಹಿಡ್ಕೋಬೇಕನ್ನೋದು ಗೊತ್ತಬೇಕು. ಜ್ವಾಕಿ ಜತ್ತನ ಮಾಡಲೆಂದು ಕೊಟ್ಟಿದಳೆಯಾಗ ಅವರು ಸ್ವಲ್ಪ ಬಿರ್ಸು ಬೈದಾರೆ, ಆ ಹಡಿಸಿ ತನ್ನ ಮಗು ಒಯ್ದು ಬಿಟ್ಟನ ಮಂದಿ ಬೆಳೆಯ. ಜಾಗ ನೋಡಿ ಗುಮ್ಮನ ಗೂಟ ಹೊಡೆಯಬೇಕು, ಮನ ತ್ಯಾಗ ಮಾಡಿ ಅದರ ಬೆನ್ನ ಹತ್ತಬೇಕು. ಹೌದಲ್ಲ? ಎಂಥ ಮಾತು ಹೇಳ್ತಾರೆ. ಇಲ್ಲೇನಾಗಿದ್ರಿ? ಏನಾಗಿದೆ? ಭರಮದೇವನ ವರ್ಣನ ನಡೆದೈತಿ ಅಂತಂದ್ರೆ ನಾರಾಯಣಗೌಡಗೆ ಸಂತೋಷ ಆಗಬೇಕಲ್ಲ. ನಾನೇ ಅವನಿಗೆ ಅವಕಾಶ ಕೊಟ್ಟಿದ್ದೀನಿ. 12 ವರ್ಷ ನನಗೆ ಬಂದ ದೋಷವನ್ನು ಕಳೆಕೊಳ್ಳುವ ಸಲುವಾಗಿ ಕಾಶಿಯಾತ್ರೆ ತೀರಿಸ್ಕೊಂಡು ಬರೋ ತನಕ ಮಳೆಯಲ್ಲಿಲ್ಲ, ಚಳಿಯಲ್ಲಿಲ್ಲ, ಬೇಸಿಗೆಯಲ್ಲಿಲ್ಲ, ನಡುರಾತ್ರಿಯಲ್ಲಿಲ್ಲ, ಯಾವ ಹುಲಿ ಕರಡಿಗಳ ಹಾವು ವಿಷಜಂತಗಳ ಮೊದಲುಗೊಂಡು ಮಧ್ಯರಾತ್ರಿ ಎದ್ಕೊಂಡು ಕೈಲಾಸಕ್ಕೆ ಬಂದು ಸೇವಾ ಮಾಡ್ಯಾನಂತಂದರೆ ಅವನಿಗೆ ನಾನು ತುಂಬು ಹೃದಯದಿಂದ ಕೃತಜ್ಞತೆಗಳನ್ನು ಸಲ್ಲಿಸಬೇಕಂತಕ್ಕಂಥ ಭಾವ ಬರಬೇಕಲ್ರಿ. ನಾವು ಕೊಟ್ಟಂಥ ಕೆಲಸವನ್ನು ಮನಪೂರ್ವಕವಾಗಿ ವಿಶ್ವಾಸ ಪೂರ್ತಿಯಾಗಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಾನಂದರೆ ಅವನಿಗೆ ಯಾಕೆ ನಾನು ಸನ್ಮಾನ ಮಾಡಬಾರದು? ಇವ್ರಿಗಿಂತ ಹೆಚ್ಚಿಗೆ ಹೊಗಳಬೇಕಲ್ಲ. ಆದರೆ ನನಗಿಂತಲೂ ಇವನ ಕೀರ್ತಿ ಹೆಚ್ಚಿಗಾಯಿತಲ್ಲ, ಹೆಚ್ಚಿಗಾಯಿತಲ್ಲ. ಕಾಶಿ ಯಾತ್ರೆ ಮುಗಿಸಿ ಬಂದ ಕಳವಿ ನಾರಾಯಣಗೌಡ ಭರಮದೇವನ ಭಕ್ತಿಗೆ ಹೊಗಳುವ ಧ್ವನಿ ಕೇಳದಾಗದೆ ಹೊಟ್ಟೆ ಕಿಸು ಮಾಡಿಕೊಂಡನಲ್ಲ. ಅದರ ನಿಮಿತ್ತ ಹೇಳಾಕತ್ತೀನ್ರಿ, ನೆನಪದ ಇಲ್ರಿ? ಏನು ಮಾಡ? ಆ ಹೊಟ್ಟೆ ಕಿಚ್ಚು ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಎಡಬಲಗಳಲ್ಲಿ ಜನ ಹೊಗಳುತ್ತಿತ್ತು. ಇವನು 12 ವರ್ಷದ ಹಿಂದೆ ಪೂಜೆ ಮಾಡಿದವನೇ ಅಂತಿತ್ತು ಜನ. ಇವನು ಮಾಡಿದವನೇ. ಆದರೆ ಇವನಿಗೆ ಯಾವ ಹಾದೆಪ್ಪ, ಯಾವ ದಾರಿಯಪ್ಪ? ಅಜಗಜಾಂತರ ವ್ಯತ್ಯಾಸ, ಮುಗಲಿಗೆ ಭೂಮಿಗೆ ಇದ್ದಷ್ಟು ವ್ಯತ್ಯಾಸ. ಹೀಗೆ ಅಂತಿರ್ತಾರಲ್ಲ, ಯಾವಾಗಾರ ಅಂತಿರ್ತಾರಲ್ಲ. ಈಗ ನಮ್ಮಲ್ಲಿ ಹೇಳೋರು ಬರ್ತಿರ್ತಾರೆ, ಸಂಗೊಳ್ಳಿ ಮುತ್ತನಕ್ಕಿಂತ ಅವ ಚಲೋ ಹೇಳ್ತಿದ್ದಪ್ಪ ಅಂದ್ರೆ ನಾವು ಸಂತೋಷ ಪಡಿಬೇಕೇನು ಹೊಟ್ಟೆ ಕಿಚ್ಚು ಪಡ್ಕೋಬೇಕ್ರಿ? ನಿಮಗೆ ಹೇಳ್ತೀನಿ ನಾ, ಯವ್ವ ಇವು ಲೈಟ್ ಒಂದು ಭಾಳ ಕಣ್ಣಿಗೆ ಹಾಕ್ಯಾರ, ಅವ್ರ ಕಡೆ ಒಂದು ಹಾಕಪ್ಪ, ಮುಖ ಕಾಣವಲ್ದು ನಾಳೆ. ಆಯಪ್ಪ ಅವ್ರ ಮನೆಗಾರ ನನಗೆ ಗೊತ್ತಾಗಬೇಕಲ್ಲ. ಏನು ಮಾಡೋದು? ಹೊಟ್ಟೆ ಕಿಚ್ಚ ಕೈಲಾಸದವರೆಗೆ ಹೋಗ್ತಾ ಇದ್ದಾನೆ. ಅಲ್ಲಿ ತನಕ ಎಲ್ಲರೂ ಮಾತಾಡೋ ಶಬ್ದ ಕೇಳಿ ತಲೆ ಗಿಮ್ಮಂದು ಬಿಡ್ತಾವನು. ಹೋಗಿ ದ್ವಾರಪಾಲಕರ ಶಿವಸನ್ನಿಧಾನದ ಹೆಂಗೆ ನಮ್ಮಪ್ಪನ ಬೀರದಿಯ ಸಿದ್ಧ ಲಿಂಗೇಶ್ವರನ ಮಹಾದ್ವಾರ, ನಮ್ಮ ಮಹಾರಾಷ್ಟ್ರದೊಳಗೆ ತುಕಾರಾಮ್ ಮಹಾರಾಜರು ಒಂದು ಅಭಂಗ ಬರ್ದಾರ್ರಿ. ಪಾಂಡುರಂಗನ ಬಾಗಲ್ ನೋಡಿ ದೇವಾಚಿಯೇ ದ್ವಾರಿ
उभाक्षण भरी तेणे मुक्तिचारी साजिल्या हरिमुखे म्हणा पुण्याची गणना कोण करीरे ಅಂತ ಅವ್ರು ಹೇಳ್ತಾರೆ. ದೇವನ ಬಾಗಿಲ ಮುಂದೆ ಹೋಗಿ ನಿಂತ್ಕೊಂಡು ಭಗವಂತ ನೋಡಿದಾಗ 4 ಮುಕ್ತಿಗಳೆಲ್ಲ ನಮ್ಮ ಮುಂದೆ ಬಂದು ನಿಂತ್ಕೊಳ್ತಾವಂತ. ಬಳಿಕ ಅವ್ರು ಹೇಳ್ತಾರೆ, ಹರಿಮುಖೇ ಮಣ, ಎಲ್ಲೋ ಮನುಷ್ಯನೇ, ಮನುಷ್ಯ ಜನ್ಮ ಬಂದ ಬಳಿಕ ಒಂದ್ಸಲ ಬಾಯಿಲೆ ವಿಠ್ಠಲ, ಪಾಂಡುರಂಗ, ಕೃಷ್ಣ, ಹರಿ, ನಾರಾಯಣ, ಬೀರಲಿಂಗ, ರೇವಣಸಿದ್ಧ, ಬಸವ, ಮಲ್ಲಿಕಾರ್ಜುನ ಹಿಂಗೆ ಒಂದು ಸಲ ಅಂದ್ರೆ ಪುಣ್ಯಾಚಿ ಗಣನಾ ಕೋಣ ಕರಿ. ಒಂದ್ಸಲ ಪರಮಾತ್ಮನ ಶಿವಾಯ ನಮಃ ಅಂತಕ್ಕಂಥ ಮಂತ್ರವನ್ನು ನಾಲ್ಗಿಲ್ಲಿ ಅಂದು ಬಳಕ ಇದ್ರ ಪುಣ್ಯದ ಲೆಕ್ಕ ಮಾಡ್ಲಿಕ್ಕೆ ಜಗತ್ತಿನೊಳಗೆ ಯಾವ ಗಣಿತ ಶಾಸ್ತ್ರ ತಜ್ಞರಿಗೂ ನೆಲಕದು ಅಂತ ಹೇಳ್ತಾರೆ. ಇಷ್ಟು ಸಾಮರ್ಥ್ಯದ ರೀ ಅಂದರೂ ನಾವು ಅನವಲ್ಲ. ಇವು ಏನಿರಿ ಸುಡಗಾಡೆಲ್ಲ ಅಂತೀವಿ. ಕಟ್ಟಿ ಮೇಲೆ ಕೂತು ಹೆಂಡತಿ ಮಾಡಿದ ರೊಟ್ಟಿ ತಿಂದು ಸುಮ್ಮನೆ ಮಾತಾಡ್ತಾವ್ರಿ. ಅವ ತೆಳಗೆ ಬಂದ, ಇವ ಮ್ಯಾಲೆ ಹೋದ. ಸಿದ್ದರಾಮಯ್ಯ ತೆಳಗೆ ಬಂದ, ಕುಮಾರಸ್ವಾಮ ಯಾರವರು DK ಮ್ಯಾಲೆ ಹೋದ. ಬೊಮ್ಮಾಯಿ ಮ್ಯಾಲಿನ ತೆಳಗೆ ಬಂದ, ಇವ ತೆಳಗೆ ಹೋದ. ಏನು ಬರೋದು ಇದರಿಂದ? ನೀ ಎಲ್ಲಿ ತೆಳಗ ಮ್ಯಾಲಾಗಕತ್ತಿ ನೋಡೋದು ಗೊತ್ತೇ ಇಲ್ಲ. ಏನು ಮಾಡೋದು? ಅದಕ್ಕೆ ಅವ್ರು ಬೈತಾರೆ, ಎಂಥ ಮಾನವ ಜನ್ಮ ಇದು, ಏನು ಕೆಡಿಸಿ ಬಿಟ್ಟಿರಪ್ಪ, ಆಡಬೇಡ್ರಿ. ನನಗೆ ಸಡುವಿಲ್ಲ, ನಿಮಗೆ ಎಲ್ಲಿ ಕೂಳಿನ ಕುರಿತೀನವ್ರಿಗೆ ಕೋಳಿ ಅಂದ್ರೆ ಇಡಿ ಗಿಡ ಆಗ್ತದೇನು? ಜಯ ಮಂಗಲಂ ಜಯ ನಮ ಅನ್ರಿ ಅವ ಜೋರ್ಲೇನ್ರಿ. ಸಾಂಬ ಜೈ ನಮ. ಅದು ಹೋಗಿಲ್ಲ ನೋಡ್ರಿ, ಇಲ್ಲಿ ಅದು ಶ್ರಾವಣ ಆಗತ್ತಾನ ಹೋಗೋದಿಲ್ಲದು. ಆ ಕಡೆ ನಮ್ಮ ಹಾದಿ ಕಡೆ ದೇವ, ನಮ್ಮ ಹಾದಿ ಕಡೆ ದೇವ. ಏನು ಮಾಡಬೇಕು? ಮಹಾದ್ವಾರಕ್ಕೆ ಬಂದ. ಶಿವನ 4 ಬಾಗಿಲದವ್ರಿಗೆ ಕೈಲಾಸಕ್ಕೆ. ಪೂರ್ವಾಭಿಮುಖವಾಗಿರುವಂಥ ಮಹಾದ್ವಾರಕ್ಕೆ ಬಂದು ಇನ್ನೇನು ಕಾಶಿ ಜಲ ತಗೊಂಡು ಒಳಗೆ ಹೋಗ್ಬೇಕಂತಿದ್ದ ದ್ವಾರಪಾಲಕರು ತಮ್ಮ ಕೈಯೊಳಗಿರತಕ್ಕಂಥ ಬಡಚೆಯಿಂದ ದಾರಿ ತಡಿಸಿದರು. ತಡೆ ಅಂದರು. ತತ್ತರಿಸಿದ ನಾರಾಯಣಗೌಡ, ಜೀವನಾದ್ಯಂತವಾಗಿ ನಾ ಸೇವೆ ಮಾಡಿದಂಥ ನನ್ನ ಮಂದಿರದೊಳಗೆ ನನಗೆ ಹೋಗಾಕನ್ನ ತಡೆ ಅಂತಾರಲ್ಲ ಅಂತ ಹುಬ್ಬೇರಿಸಿದ. ಮೀಸೆಯನ್ನು ತಿದ್ದಿದ. ಆರು ನೀವು ನನಗೆ ತಡೆಯುವರು ಅಂತ ಕೇಳ್ತಾನೆ. ಅವ್ರು ಹೇಳಿದ್ರು, ನಾವು ಶಿವನ ದ್ವಾರಪಾಲಕರು, ನನ್ನನ್ನೇಕೆ ತಡೆದ್ರಿ ಅಂದಾಗ ಅವ್ರು ಹೇಳ್ತಾರೆ, ಶಿವನಾಜ್ಞೆಯಾಗಿದೆ. ಆಕಾಶ ಚಂದನಗಿರಿಪುರದ ಅರಸ ಬ್ರಹ್ಮದೇವನ ಬಿಟ್ಟು ಅನ್ಯರನ್ನ ಒಳಗೆ ಹೋಗಲಿಕ್ಕೆ ಅವಕಾಶ ಇಲ್ಲ ಅಂತ ಶಿವನಾಜ್ಞೆಯಾಗಿದೆ. ಅದಕ್ಕೆ ನೀವು ಹೊರಗೆ ನಿಲ್ಲಬೇಕು. ಏನಾದರೂ ನಿಮ್ಮ ಸಮಾಚಾರ ಸುದ್ದಿಗಳಿದ್ದರೆ ನಾವು ಹೋಗಿ ಶಿವನಿಗೆ ಅರ್ಪಿಸ್ತಾ ಇದ್ದೀವಿ, ಅವ ಏನು ಆಜ್ಞೆ ಮಾಡ್ತಾನೆ ಆ ಪ್ರಕಾರ ನಡೀಬಹುದು. ಆದರೆ ಈಗ ಮಾತ್ರ ನಾವು ನಿನಗೆ ಒಳಗೆ ಬಿಡುವುದಿಲ್ಲ. ಭಾಳ ಪೆಟ್ಟಾಯ್ತು ಅವನಿಗೆ, ಮನುಷ್ಯನೂ ಆಯಿತು. ಎಷ್ಟು ವರ್ಷಗಳಿಂದ ನಾ ಸೇವಾ ಮಾಡಿದ್ದೀನಿ, ನನಗೆ ಒಳಗೆ ಬಿಡಲ್ಲ ಅಂತಾರಲ್ಲ ಅಂತಂದು ಕೂಡಲೇ ನಿನ್ನೆ ಹೇಳಿನೆಲ್ಲ ಮಾಡಿದೆ ನೆನ್ನದಿರ ಲಿಂಗಕ್ಕೆ. ನಾವ್ಯಾರು ಮಾಡೋರು? ನಮ್ಮಿಂದೇನು ಸಾಧ್ಯದ ಹೇಳ್ರಿ? ಎಲ್ಲವೂ ಭಗವಂತನ ಇಚ್ಛೆ. ಹುಲ್ಲು ಕಡ್ಡಿ ಮೊದಲುಗಂಡು ಅವನ ಆಜ್ಞೆ ಇಲ್ದನ ಅಲಗಾಡಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಷ್ಟು ವಸ್ತುಗಳು ಕೊಟ್ಟಾನಂದ್ರವ, ಎಲ್ಲ ಧ್ವನಿಯ ಒಂದು, ಗಾಳಿಯ ಒಂದು. ಇದ್ರಾಗ 5 ಗಾಳಿ ಅವ್ರಿ, ಪಂಚೆ ಗಾಳಿ ಅದಾವ. 5 ಗಾಳಿಗಳ ಸರಬರಾಜು ಸರ್ಕ್ಯುಲೇಷನ್ ಸರಿ ಇತ್ತಂದ್ರೆ ನಮಗೆ ಆರೋಗ್ಯ ಚೆನ್ನಾಗಿರ್ತದೆ. ಅದರಾಗ ಒಂದು ಗಾಳಿ ಕಮ್ತರ್ತಾಯಿತು ಅಂದ್ರೆ ನಮಗೆ ಸಂಡಾಸಾಗ ಲೆಕ್ಕದಾಗಿರಲಿ. ನಿಮಗೆ ಎಲ್ಲ ಬೋರ್ವೆಲ್ ಗಾಡಿಗೆ ಹಂಗೆ ಹೌದ ಮೇಲೆ ಬೋರ್ ಹೊಡಿತಿತ್ತಿಲ್ಲ, ಹಂಗೆ ಪಂಚೆ ವಾಯು ನಮ್ಮಲ್ಲಿ ಅದಾವ. ಅವೆಲ್ಲ ವಾಯುಗಳು ಸರಿಯಾಗಿರ್ಬೇಕಾಯ್ತಂದ್ರೆ
ಊಟ ಚೆನ್ನಾಗಿ ಮಾಡಬೇಕು, ಚಲೋ ಅನ್ನ ತಿನ್ನಬೇಕು. ಏನು ಮಾಡ್ತೀರಿ? ಪಂಚಪ್ರಾಣಗಳು, ಪಂಚವಾಯುಗಳು, ಪಂಚ ವಿಷಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳಂತ ಬರ್ತಾರೆ. ಒಟ್ಟು 216 ಸಕಿಲಗಳುಳ್ಳ ಈ ಶರೀರ. 216. ಇಂಗ್ಲೀಷ್ದೊಳಗೆ ಏನಂತಾರೆ ಇದಕ್ರಿ? ಎಷ್ಟು ಶರೀರ, ಇದರಾಗ ಯಾವ್ಯಾವ ಸಾಮಾನುಗಳು ಏನೇನು ತಿಂದರೆ ಹೆಂಗಿದ್ರೆ ಹೆಂಗಿರ್ತಾವೆ ಅನ್ನೋದು ಅನುಭವ ಮಾಡ್ಕೋಬೇಕಾಗ್ತದೆ. ನೀವೇನು ಬರೀ ಇದಕ್ಕೆ ಮ್ಯಾಲೆ ಉಟ್ಕೊಳಕ್ಕೆ ತೊಟ್ಕೊಳಕ್ಕೆ ಅಷ್ಟೇ ಕೆಲಸ ಮಾಡಿರಿ. ಒಳಗಿಂದ ಸುಂದರ ಆಗಬೇಕಾಗಿತ್ತಂದ್ರೆ ಸದ್ಗುರುಗಳ ಸನ್ನಿಧಾನ ವಹಿಸ್ಬೇಕಾಗ್ತದೆ, ಗುರುಗಳಿಂದ ಆಶೀರ್ವಾದ ತಗೋಬೇಕಾಗ್ತದೆ, ಗುರುತಿಕ್ಷೆ ಪಡ್ಕೋಬೇಕಾಗ್ತದೆ. ಆವಾಗ ಗುರುಗಳ ಆಶೀರ್ವಾದದಿಂದ ದೇಹದ ಆ ಒಂದು ಒಳಗಿರ್ತಕ್ಕಂಥ ಎಲ್ಲ ಲಕ್ಷಣಗಳು ಗುರುತಾಗುತ್ತವೆ ಅಂತ ಹೇಳ್ತಾ ಕಳವಿ ನಾರಾಯಣಗೌಡ ಅಂತಾನ, ನಾನು ಪೂಜೆ ಮಾಡಿದ ದೇವನ ಮಂದಿರಕ್ಕೆ ನನಗೆ ಅಡ್ಡಿಯ, ಇದ್ಯಾವ ನ್ಯಾಯ ಅಂತ ಶಿಟ್ ಬಂತವನಿಗೆ. ಅವಾಗ ಅವ ಹೇಳ್ತಾನೆ, ಇನ್ನು ಏನಾದರೂ ಮಾಡಿ, ಹೆಂಗಾದರೂ ಮಾಡಿ ಭರಮ ದೇವನಿಗೆ ಈ ಗುಡಿಯೊಳಗೆ ಬರಲಾರ್ದಂಗೆ ಮಾಡಬೇಕಾದ್ರೆ ಏನು ಉಪಾಯ? ಏನು ಉಪಾಯ? ಹಿಂಗೆ ನಡೀತಿರ್ತದಲ್ಲ. ಸದಾ ನನ್ನ ಮಾತೇ ಕೇಳಬೇಕು, ನನ್ನ ಗಂಡ ಮನ್ಯಾಗ ಯಾರ್ದು ಕೇಳಬಾರ್ದು, ಇದಕ್ಕೇನು ಮಾಡಬೇಕು ಅಂತ ಶಾಣ್ಯರಿಗೆ ಹುಡುಕ್ತೀರಿ. ಅವ ನೀವು ಅಲ್ಲ, ಆ ಕಡೆದು ಹೇಳ್ತೀನಿ ನಾ. ಶಾಣ್ಯರಂದ್ರೆ ಅವರು ಅವೇನು ಮಾಟು ಮದ್ದು ಯಂತ್ರ ಮಂತ್ರ ತಂತ್ರಾದಿಗಳು ಮಾಡ್ತಾರಲ್ಲ, ಅದು ಇಂದ್ರಜಾಲ ಮಹೇಂದ್ರಜಾಲ ಅಂತ ಪುಸ್ತಕ ಸಿಗ್ತಾವ. ಆದರೆ ಅವೆಲ್ಲ ಅಭ್ಯಾಸ ಮಾಡಿ, ಅವೆಲ್ಲ ಇವು ಮೈಸಾಸುರ ಮತ್ತು ಶುಂಭ ನಿಶುಂಭನ ಪುಸ್ತಕಗಳೇ, ಅವು ಮನುಷ್ಯರ ಪುಸ್ತಕ ಅಲ್ಲ. ಅಲ್ಲಿ ಹೋಗಿ ಏನಾರ ಕೊಟ್ಟು ಹೆಂಗಾರ ಮಾಡಿಕೊಂಡು ಒಟ್ಟು ನಾನು ಉಗಳೋದು ಹಾಟಬಾರ್ದವ. ನಾ ಕುಂಡ್ರಂದ್ರೆ ಕುಂಡ್ರಬೇಕು, ಏಳಂದ್ರೆ ಏಳಬೇಕು, ಅತ್ತಿ ಮಾವನ ಬಾಯಿ ತೆರಿಬಾರ್ದು. ಹಿಂಗೂ ಇರ್ತಾವ್ರಿ. ಯಾಕೆ ನನ್ನ ಕಡೆ ಬಂದವ್ರ ಹೆಸರು ಹೇಳಕತ್ತೀನಿ ನಾನು ನಿಮ್ಗೆ. ಹಿಂಗೆ ಬರ್ತಿರ್ತಾರೆ ನಮ್ಮ ಕಡೆ ಹೇಳಕ್ಕೆ. ಹೆಂಗೆ ಸಾಧ್ಯ ಹೇಳಪ್ಪ? ಯಾರ ಬಾಯಿ ಯಾರು ಬಂದು ಮಾಡಬೇಕು? ಆಗ್ತದೇನದು? ಆಗಲ್ಲ. ಆದರೂ ಆದಂಗೆ ಮಾಡೋರು ಮಂದಿರ ಅಂಥವರಿಗೆ ನೀವೆಲ್ಲ ಮೊರೆ ಹೋಗಿ ನಿಮ್ಮಲ್ಲಿ ಬಾಯಿ ಅವ್ರದ್ದು ಬಂದು ತಾನೇ ಆಗ್ತದೆ. ನಾವು ಚಲೋ ಇದ್ದೇವೆ ಅಂದ್ರೆ ಬಾಯಿಗೇನಾಗ್ತದೆ? ಕಳವಿ ನಾರಾಯಣಗೌಡ ಪ್ಲ್ಯಾನ್ ಮಾಡ್ಲಿಕತ್ತಾನೆ, ಹೊಂಚು ಮಾಡಕತ್ತಾನೆ, ವಿಚಾರ ಮಾಡ್ತಾನೆ. ಹೆಂಗಾರ ಮಾಡಿ ಅದರ ನಿಮಿತ್ತ ಹೇಳಿನ್ರೆ ಮತ್ತು ಒಂದು ತಲೆಗಿರಲಿ. ಹಿಂಗೆ ಕಪಟ ಮೋಸ ವಂಚನೆಯಿಂದ ಯಾರಾದರೂ ಯಾರಿಗಾರ ಏನಾರ ಮಾಡಬೇಕಂತ ಮಾಡಿದ್ದೀವಿ ಅಂದ್ರೆ ಅದು ಮೊದಲೇ ನಮಗೆ ಕೇಡವನ್ನು ಬಗೆಯುತ್ತದೆ. ಅವ್ರಿಗೇನಾಗಲ್ಲ, ಕಾರಣ ಅವರಿಗೆ ದೇವರ ಕೃಪೆ ಇರ್ತದೆ. ನಾವು ಯಾರ ಕೃಪೆ ಸಾಧಿಸಬೇಕು ಅಂದರೆ ಸದ್ಗುರುನಾಥ ಬೀರಲಿಂಗೇಶ್ವರನ, ರೇವಣ್ಣ ಸಿದ್ಧನ, ಬಸವಾದಿ ಅಮೋಘ ಸಿದ್ಧಾದಿ ಮಹಾಪುರುಷರ ಕೃಪೆಗೆ ಪಾತ್ರ ಆಗಬೇಕೇ ವಿನಃ ದೋಷಕ್ಕೆ ಗುರಿಯಾಗಬಾರ್ದು ತಾಯಿ ತಂದೆಗಳೇ. ಹಾಗಾಗಿ ನಾವು ಪ್ಲ್ಯಾನ್ ಏನು ಮಾಡ್ತಾನಂದ್ರೆ ಎಲ್ಲರಿಗೂ ಒಪ್ಪು ಮಾತಂತಂದ್ರೆ ಏನಾರ ಇದಕ್ಕೊಂದು ಉಪಾಯ ಹುಡುಕಬೇಕಂತ ಏನು ಶಬ್ದ ಅಂತಾನಂದ್ರೆ ನೋಡಪ್ಪ, ಶಿವನಿಗೆ ಹೇಳು, ನಾರಾಯಣಗೌಡರು ಬಂದಾರೆ ನಿಮ್ಮ ಜೊತೆಯಲ್ಲಿ, ದೇವ ಸಭೆಯೊಳಗೆ ಒಂದು 3 ಮಾತದಾವ, ಅವನ್ನಿಷ್ಟು ಅವ್ರ ಮುಂದಿಟ್ಟು ನಾನು ದರ್ಶನ ಮಾಡಿ ನನ್ನ ರಾಜ್ಯಕ್ಕೆ ಹೋಗ್ತಾ ಇದ್ದೇನೆ, ಭರಮನ ಯಾಕೆ ಪೂಜೆ ಮಾಡಲ್ಲ ಅಂದಾಗ ದ್ವಾರಪಾಲಕರು ಶಿವನಿಗೆ ಹೋಗಿ ನಾರಾಯಣಗೌಡರು ಸುದ್ದಿ ಹೇಳಿದಾಗ ಆಹ್ವಾನ ಮಾಡಿದ, ಬಾ ಅಂತ ಹೇಳು ಅಂತ. ಎಲ್ಲ ನಾರದ ಸಪ್ತ ಋಷಿಗಳು, ಬೃಹಸ್ಪತ್ಯಾಚಾರ್ಯ ಮೊದಲುಗೊಂಡು ಇಂದ್ರಾದಿ ದೇವತೆಗಳು, ಬ್ರಹ್ಮ ವಿಷ್ಣು ಮಹೇಶ್ವರ ಗಂಧರ್ವ ಎಲ್ಲರ ಮಧ್ಯದಲ್ಲಿ ಕೂತ್ಕೊಂಡಿದ್ದ. ಬಂದು ನಮೋ ನಮೋ ಭಗವಂತನೇ, ನಿನಗೆ ಕೋಟಿ ನಮನಗಳು, ನನ್ನದೇನು ಅಭ್ಯಂತರ ಇಲ್ಲ. ನಿನಗೆ ಜಗತ್ತಿನ ತುಂಬ ಎಲ್ಲ ಭಕ್ತರು, ನಿನ್ನ ಅನುಯಾಯಿಗಳು, ನಿನ್ನ ಸೇವಕರು, ನಿನ್ನ ಆರಾಧಕರು, ನಿನ್ನ ಚಿಂತಕರು. ಆದರೆ ನನಗೊಂದೇನು ಅಪಮಾನ ಅನ್ನಿಸ್ತದಂತಂದರೆ ಎಲ್ಲರ ಪೂಜೆಯನ್ನು ನೀನುಗೊಳ್ಳವ, ಅದಕ್ಕೆ ತುಂಬಿದ ಮನೆ ಮುಂದೆ ಕುಳ್ಳು ಬಾನಿರಬಾರದಂತ.
ತುಂಬಿದ ಹೊಲದೊಳಗೆ ಸಲ್ಗಿಡ ಇರಬಾರದಂತ. ಅದಕ್ಕೆ ಬಂಜೆಯರ ಕಡೆಯಿಂದ ಪೂಜೆಗೊಳ್ಳಲಿಕ್ಕೆ ನೀ ಯೋಗ್ಯನಲ್ಲ ಅಂತ ಶ್ರುತಿ ಪ್ರಮಾಣಗಳು ಹೇಳ್ತಾವ. ಇದು ಮಾಡಿಕೊಳ್ಳೋದು ಬಿಡೋದು ನಿನ್ನ ವಿಷಯ ಅಂತ ಹಿಂಗಂದ. ದೇವತೆಗಳ ಸಭೆಯೆಲ್ಲ ಶಾಂತ ಆತು. ಹಿಂಗೆ ಕಣ್ಣಾಯಿಸಿ ನೋಡಿದ್ರು, ಇಲ್ಲಿ ಕುಳುವಾನಿಲ್ಲ, ಶಿವಲೋಕಿದು. ಹಿಂಗೆ ನೋಡಿದ್ರು, ಇಲ್ಲೆಲ್ಲ ಸ್ವರ್ಗ, ಇಲ್ಲಿ ಸಲ್ಲ ಹಾಯ್ದಿದ್ದಿಲ್ಲ. ಅಂದ ಬಳಿಕ ಎಲ್ಲರ ಕಣ್ಣು ಎಕಡೆ ಹೋಯಿತು ಅಂತಂದರೆ ಭರಮದೇವ ಮಾಡುವ ಪೂಜೆ ಕಡೆ ಹೋಯಿತು. ಇವನಿಗೆ ಮದುವೆಯಾಗಿ 12 ವರ್ಷ ಗತಿಸಿತ್ತು. ಈ ಶಬ್ದ ಇವನಿಗೆ ಮುಟ್ಟಿತ್ತು. ಅಂದ ಬಳಿಕ ಬಂಜೆತನದಲ್ಲಿ ಕಾಲ ಕಳೆಯುವವನಿಗೆ ಪೂಜಾಕ್ಕೆ ಯೋಗ್ಯ ಅಲ್ಲ ಅಂತ ಯಾರ ಬಾಯಿಂದಲೂ ಕೂಡ ಶಬ್ದ ಹೊರಡದೆ ಸ್ತಬ್ಧವಾಯಿತು. ಆ ಬಳಿಕ ನೀ ಯೋಗ್ಯ ಅಲ್ಲ ಅಂಥೇಳಿ ಯಾರು ಅಂತಾರ ಆ ವಿಷಯ ನಾಳೆ ಹೇಳ್ತೀನಿ. ಸಮಯ ಆಗ್ಯದ್ರಿ ನಂದು, ನಾಳೆ ಹೇಳ್ತೀನಿ. ನಾರಾಯಣಗೌಡರು ಪ್ರಸ್ತಾವನೆ ಮಾಡಿದ ವಿಷಯ ಉತ್ತರ ಮುಂದೆ ಯಾರು ಅದನ್ನು ಹೇಳ್ತಾರೆ, ಆ ಸಮಯ ಹಂಗೆ ಒದಗಿ ಬರ್ತದೆ. ವಿಷಯ ನಾಳೆ ನೋಡೋಣ. ನಾಳೆ ತಾಯಿ ಸೂರಮ್ಮ ದೇವಿಗೆ ಶಿವನ ಅನುಗ್ರಹ ಹೇಗಾಗುತ್ತೆ ನೋಡ್ರಿ. ಸಾಮಾನ್ಯವಾಗಿ ನಮ್ಮ ಪ್ರಪಂಚದಾಗ ಹೀಗೆಲ್ಲ ಇರ್ತದಂತ ಹಿಂಗೆ ಭಾವಿಸ್ಬೇಡ್ರಿ. ಇದು ದೇವಾನುದೇವತೆಗಳು ಹಿಡ್ಕೊಂಡು ಬಂದದ್ದೇ. ಆದರೆ ಇಲ್ಲಿ ಇಷ್ಟು ಏನು ತಿಳ್ಕೋಬೇಕಾಗ್ಯದಂದ್ರೆ, ಯಾರು ಪ್ರಾಮಾಣಿಕವಾಗಿ ಸಜ್ಜನರಾಗಿ ಸತ್ಯವಂತರಾಗಿ ಬದುಕಿದ್ದಾರೆ ಅವರು ಜಗತ್ತಿನೊಳಗೆ ಈಗಲೂ ಅದಾರ, ಮುಂದೂ ಇರ್ತಾರೆ, ಹಿಂದೂ ಇದ್ದಾರೆ. ನಾವು ಕಲಿಯುವ ಪಾಠ ಅವರ ಪುರಾಣದ ನಿಮಿತ್ತವಾಗಿ. ಎಲ್ಲರಿಗೂ ಶುಭವಾಗಲಿ.